Namaste. Subject CA exam stands for the Institute of Chartered Accounts of India exam. Paper 3 Business Mathematics, Logical Reasoning and Statistics. One paper, 2 hours, 100 marks. Chapter 1 Ratio and Proportion, Indices, Logarithms. Unit 1 Ratio. Question. Question number 18. The ratio of two quantities is 3:4. If the antecedent is 15, the consequent is option A 16, option B 60, option C 22, option D 20. The ratio of two quantities is 3:4. So this is the ratio, is to ಇದೆಯಲ್ಲ the ratio. So first quantity ಇದು ಬಂದು 3 ಇದೆಯಲ್ಲ, that is antecedent, and 4 ಇದೆಯಲ್ಲ that is consequent. If the antecedent is 15, 3 plus 15 ಆಯಿತು ಅಂತ ಹೇಳಿದ್ರೆ, then consequent 4 plus ಏನಾಗುತ್ತೆ? So 3 5s are 15, similarly 4 5s are 20. So option D is the correct answer. Multiple choice questions ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಸೊ ಈಗ 3 ಇದೆಯಲ್ಲ, ಸೊ 3 ಅನ್ನೋದು ಆಂಟಿಸಿಡೆಂಟ್, ಸೊ 4 is the consequent. If the antecedent is ಇದು ಇವಾಗ 15 ಆಗ್ತಾ ಇದೆ ಅಂದರೆ 3 5s ಮಾಡಿದರೆ 15 ಆಗುತ್ತೆ. ಸೊ ಹಾಗಾದರೆ ಕಾನ್ಸಿಕ್ವೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಕಾನ್ಸಿಕ್ವೆಂಟ್ ಈಸ್ ಹೌ ಮಚ್ ಅಂತ. ಸೊ ಈ ಕಾನ್ಸಿಕ್ವೆಂಟ್ ಎಷ್ಟಾಗುತ್ತೆ? 5 ಮಾಡಿದರೆ, ಸೊ 4 5s are 20. ಸೊ ಕಾನ್ಸಿಕ್ವೆಂಟ್ ಈಸ್ 20. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಇಷ್ಟೇ MCQ, 1 marks. ಸಪೋಸ್ ಡಿಸ್ಕ್ರಿಪ್ಟಿವ್ ಟೈಪ್ ಆಯಿತು ಅಂದರೆ ಎಕ್ಸ್ಪ್ಲನೇಷನ್ ಬೇರೆ ಮಾಡಬೇಕು. ಸೊ ಆನ್ಸರ್ solution for this problem. Okay, step 1. Set up the proportion. Set up the proportion.
set up the proportion. So proportions anna ivaga set up madana. Okay, a ratio A is to B consists of an antecedent A and a consequent B. Given the ratio 3:4 and the antecedent is 15. We let the unknown consequent be x ಅಂದರೆ ಆಂಟಿಸಿಡೆಂಟ್ ಇವಾಗ 15 ಅಂತ ಇರಲಿ, ಕಾನ್ಸಿಕ್ವೆಂಟ್ ನಮಗೆ ಗೊತ್ತಿಲ್ಲ, ಅನ್ನೋನ್, ಅದನ್ನು ಎಕ್ಸ್ ಅಂತ ಕಾಲ್ ಮಾಡೋಣ. ಲೆಟ್ ಅಂದರೆ ಅಸಂಪ್ಷನ್ ಮಾಡ್ತಾ ಇರೋದು, ಕಾನ್ಸಿಕ್ವೆಂಟು ಅದು ನಮಗೆ ಗೊತ್ತಿಲ್ಲ, ಅನ್ನೋನು, ಸೊ ಅದನ್ನು ಎಕ್ಸ್ ಅಂತ ಕಾಲ್ ಮಾಡೋದು. ಓಕೆ, ದಿಸ್ ರಿಲೇಶನ್ಶಿಪ್ is expressed as so 3:4 na 3 divided by 4 equal to 15 divided by x. Okay, next ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಸಾಲ್ವ್ ಫಾರ್ ದಿ ಅನ್ನೋನ್. ಈ ಅನ್ನೋನ್ ಎಕ್ಸ್ ಇದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು, ಸಾಲ್ವ್ ಮಾಡಬೇಕೀಗ. ಸೊ ಸ್ಟೆಪ್ 2, solve for the unknown. Okay, to find the value of x, cross multiply the terms of the equation.
equation (3.x) equal to 4.15. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೌ ಅಂದರೆ ಇಲ್ಲಿ 3 ಡಿವೈಡೆಡ್ ಬೈ 4 ಈಕ್ವಲ್ ಟು 15 ಡಿವೈಡೆಡ್ ಬೈ ಎಕ್ಸ್ ಇದೆಯಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 3x ಈಕ್ವಲ್ ಟು 15 ಇಂಟು 4. ಸೊ ದೆನ್ 3 ಇಂಟು ಎಕ್ಸ್ ಇಸ್ 3x ಈಕ್ವಲ್ ಟು 15 4s 60. ಓಕೆ, ನೆಕ್ಸ್ಟ್ ರಿಸಲ್ಟನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಹೌ ಮಚ್ ಅಂತ. ಓಕೆ, ಸ್ಟೆಪ್ 3ನಲ್ಲಿ ಸ್ಟೆಪ್ 3 ಕ್ಯಾಲ್ಕುಲೇಟ್ ದಿ ರಿಸಲ್ಟ್. ಕ್ಯಾಲ್ಕುಲೇಟ್ ದಿ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕೀಗ. Isolate x by dividing both sides of the equation by 3. ಇಲ್ಲ ಅಂದರೆ ಏನು ಮಾಡ್ಬೋದಂದರೆ, ಇಲ್ಲಿ 3x ಈಕ್ವಲ್ ಟು 60 ಇದೆಯಲ್ಲ, ದೆನ್ x ಈಕ್ವಲ್ ಟು 60 by 3. ಸೊ ದ್ಯಾಟ್ ಈಸ್ ಈಕ್ವಲ್ ಟು 20. ಗೊತ್ತಾಯ್ತಲ್ಲ, ಸಿಂಪಲ್ ಅಷ್ಟೆ. ಸೊ ದೆನ್ ಎಕ್ಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 3 ಅಂದರೆ ಅದು ಆ್ಯಕ್ಚುಲಿ ಹೇಗಿದೆ ಅಂತ ಹೇಳಿದ್ರೆ, ಸೊ ಐಸೋಲೇಟ್ ಎಕ್ಸ್ ಬೈ ಡಿವೈಡಿಂಗ್ ಬೋತ್ ಸೈಡ್ಸ್ ಆಫ್ ದಿ ಈಕ್ವೇಷನ್ ಬೈ 3 ಅಂತ ಹೇಳಿದ್ರೆ, ಈಗ ಅಲ್ಲಿ ಏನಿದ್ದು 3x ಈಕ್ವಲ್ ಟು 60 ಅಂತ ಇದೆ. ಡಿವೈಡೆಡ್ ಬೈ 3 ಮಾಡೋದು. ಸೊ 3 ಗೆಟ್ ಕ್ಯಾನ್ಸಲ್. ಗೊತ್ತಾಯ್ತಲ್ಲ. ಸೊ ಹಿಯರ್ 3 1s 23s. ಓಕೆ, ದೆನ್ x ಈಕ್ವಲ್ ಟು 20. So answer for this question, the consequent is consequent is 20. So this is the answer for this question. Okay. So 3:4 andre 3/4 equal to 15 question mark. So antecedent is given. So consequent, calculate the consequent. Okay, unknown consequent value. So we'll get option D is the correct answer. Okay, thank you. Namaste.